ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡೆವಿಲ್ ಸಿನಿಮಾನೇ ಶುರುವಾಗಿಲ್ಲ. ವೀರ ಸಿಂಧೂರ ಲಕ್ಷ್ಮಣದ ಸಿನಿಮಾ ಮಾತೆಯಲ್ಲಿ ಅಂದುಕೊಂಡವರೇ ಹೆಚ್ಚು. ದರ್ಶನ್ ಇನ್ನು ಡೆವಿಲ್ ಸಿನಿಮಾಗೆ ಕೈ ಹಾಕಿಲ್ಲ. ದರ್ಶನ್ ರೆಗ್ಯುಲರ್ ಜಾಮೀನಿನ ಮೇಲೆ ಹೊರಬಂದ ಮೇಲೆ ಡೆವಿಲ್ ಶೂಟಿಂಗ್ ಯಾವಾಗ ಶುರುವಾಗುತ್ತೆ ಅನ್ನೋದನ್ನ ಫ್ಯಾನ್ಸ್ ಎದುರು ನೋಡುತ್ತಿದ್ದಾರೆ. ಆದರೆ ದಾಸನ ಅಡ್ಡದಿಂದ ಈ ಬಗ್ಗೆ ಇನ್ನು ಮಾಹಿತಿ ಇಲ್ಲ. ಡೆವಿಲ್ ಜೊತೆಗೆ ಇನ್ನೊಂದು ಸಿನಿಮಾ ಕೂಡ ಸದ್ದು ಮಾಡಿತ್ತು. ಅದುವೇ ವೀರ ಸಿಂಧೂರ ಲಕ್ಷ್ಮಣ. ಇದು ದರ್ಶನ್ ವೃತ್ತಿ ಬದುಕಿನ ಡ್ರೀಮ್ ಸಿನಿಮಾಗಳಲ್ಲೊಂದು. ಈ ಸಿನಿಮಾಗೆ ಕಾಟೇರದಂತಹ ಯಶಸ್ವಿ ಸಿನಿಮಾಗಳನ್ನು ಕೊಟ್ಟ ನಿರ್ದೇಶಕ ತರುಣ್ ಸುಧೀರ್ ಅವರು ಆಕ್ಷನ್ ಕಟ್ ಹೇಳುತ್ತಿದ್ದಾರೆ. ಆದರೆ ಕಳೆದ 5-6 ತಿಂಗಳಿಂದ ಈ ಸಿನಿಮಾ ಬಗ್ಗೆ ಮಾಹಿತಿ ಇರಲಿಲ್ಲ. ಕೊನೆಗೂ ದರ್ಶನ್ ಅಭಿಮಾನಿಗಳಿಗೆ ತರುಣ್ ಸುಧೀರ್ ವೀರ ಸಿಂಧೂರ ಲಕ್ಷ್ಮಣದ ಸಿನಿಮಾ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ. ಅವರು ನಿರ್ದೇಶನ ಮಾಡುತ್ತಿರುವ ಈ ಸಿನಿಮಾ ಬಗ್ಗೆ ವೇದಿಕೆ ಮೇಲೆ ಮಾತಾಡಿರುವ ವಿಡಿಯೋವೊಂದನ್ನು ದರ್ಶನ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುತ್ತಿದ್ದಾರೆ. ಆ ವಿಡಿಯೋದಲ್ಲಿ ತರುಣ್ ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾ ಬಗ್ಗೆ ಕೆಲವು ಸೂಕ್ಷ್ಮ ಸುಳಿವುಗಳನ್ನು ಕೊಟ್ಟಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಸಿನಿಮಾ ಬಳಿಕ ಮತ್ತೆ ದೇಶಭಕ್ತಿಯನ್ನ ಸಾರುವ ಸಿನಿಮಾದಲ್ಲಿ ದರ್ಶನ್ ನಟಿಸಿರಲಿಲ್ಲ. ಮತ್ತೆ ಅಂಥದ್ದೊಂದು ಸಿನಿಮಾದಲ್ಲಿ ನಟಿಸಬೇಕು ಅನ್ನೋದು ಬಹಳ ದಿನಗಳ ಆಸೆಯಾಗಿತ್ತು. ಹಾಗಾಗಿ ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾ ಮಾಡುವ ನಿರ್ಧಾರಕ್ಕೆ ಬಂದಿದ್ದರು. ಅದು ಕಾಟೇರ ಸಿನಿಮಾದ ರಿಲೀಸ್ಗೂ ಮುನ್ನವೇ ಅನೌನ್ಸ್ ಆಗಿತ್ತು. ಯಜಮಾನ ಸಿನಿಮಾದ ನಿರ್ಮಾಪಕಿ ಶೈಲಜನಾಗ್ ನಿರ್ಮಾಣ ಮಾಡುವುದಕ್ಕೆ ಮುಂದೆ ಬಂದಿದ್ದರು. ಆಗ ತರುಣ್ ಸುಧೀರ್ ಆ ಸಿನಿಮಾದ ನಿರ್ದೇಶಕರು ಅಂತ ಘೋಷಣೆ ಆಗಿತ್ತು. ಅಲ್ಲಿಂದ ಈ ಸಿನಿಮಾ ಬಗ್ಗೆ ತರುಣ್ ಸುಧೀರ್ ಹೆಚ್ಚಿನ ಮಾಹಿತಿ ಬಿಟ್ಟುಕೊಟ್ಟಿರಲಿಲ್ಲ. ಈಗ ವೇದಿಕೆಯೊಂದರ ಮೇಲೆ ಮಾತಾಡಿರುವ ವಿಡಿಯೋವನ್ನ ಫ್ಯಾನ್ ಶೇರ್ ಮಾಡುತ್ತಿದ್ದಾರೆ. ಆ ವಿಡಿಯೋ ಈಗ ನಿಮ್ಮ ಮುಂದಿದೆ. ಮುಂದೆ ನಾನು ಮಾಡ್ತಾ ಇರೋ ಒಂದು ಸಿನಿಮಾ ಬಂದು ಈ ಮಣ್ಣಿನ ಒಂದು ಗಂಡು, ಈ ಮಣ್ಣಿನ ಒಂದು ಹೆಮ್ಮೆ, ವೀರ ಸಿಂಧೂರ ಲಕ್ಷ್ಮಣ ಅಂತ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಒಂದು ಅಭಿನಯದಲ್ಲಿ ಮಾಡ್ತಾ ಇದ್ದೀವಿ. ಅವ್ರು ಆದಷ್ಟು ಬೇಗ ಗುಣಮುಖರಾಗಿ ಆದಷ್ಟು ಬೇಗ ಮತ್ತೆ ಅವರು ಚಿತ್ರರಂಗಕ್ಕೆ ಬರಬೇಕು. ಅವರು ಅದಕ್ಕೋಸ್ಕರ ಎಲ್ಲ ಇದೀವಿ ನಾವು. ಈ ಮಾತನ್ನ ತರುಣ್ ಸುಧೀರ್ ಹೇಳುವ ಮೂಲಕ ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾ ಇನ್ನು ಜೀವಂತವಾಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾ ರಾಬರ್ಟ್ ರಿಲೀಸ್ ಸಮಯದಲ್ಲಿ ಸುದ್ದಿಯಲ್ಲಿತ್ತು. ಈ ಸಿನಿಮಾವನ್ನ ನಿರ್ಮಾಪಕ ಉಮಾಪತಿ ನಿರ್ಮಾಣ ಮಾಡುತ್ತಾರೆ ಎನ್ನಲಾಗಿತ್ತು. ಇಬ್ಬರ ಕಿತ್ತಾಟದಲ್ಲಿ ಪ್ರಾಜೆಕ್ಟ್ ಡ್ರಾಪ್ ಆಗಿತ್ತು. ಈಗ ಶೈಲಜನಾಗ್ ಈ ಸಿನಿಮಾವನ್ನ ನಿರ್ಮಾಣ ಮಾಡುತ್ತಿದ್ದಾರೆ. ಆದರೆ ವೀರ ಸಿಂಧೂರ ಲಕ್ಷ್ಮಣ ಸೆಟ್ಟೇರೋದಕ್ಕೂ ಮುನ್ನ ದರ್ಶನ್ ಡೆವಿಲ್ ಸಿನಿಮಾ ಮುಗಿಸಬೇಕಾಗಿದೆ. ಸದ್ಯ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಿಂದ ದರ್ಶನ್ ಸಂಪೂರ್ಣವಾಗಿ ಹೊರಬರಬೇಕಿದೆ. ಸ್ಯಾಂಡಲ್ವುಡ್ನ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಸಿನಿಮಾ ಮಾಡುವಷ್ಟು ವೇಗವಾಗಿ ಮತ್ಯಾವುದೇ ಹೀರೋ ಮಾಡಿದ್ದು ಯಾರೂ ನೋಡಿಲ್ಲ. ವಯಸ್ಸು 62 ಆದರೂ ಶಿವಣ್ಣ ಎನರ್ಜಿಯನ್ನ ಬೀಟ್ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾವ ಹೀರೋ ಸಿನಿಮಾ ಬಾರದೆ ಹೋದರೂ ಶಿವಣ್ಣನ 2 ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದು ಚಿತ್ರರಂಗದ ನಂಬಿಕೆ. ಹೀಗಿರುವಾಗ ಶಿವಣ್ಣನಿಗೆ ಹುಷಾರಿಲ್ಲ ಅಂತ ಗೊತ್ತಾದಾಗ ಚಿತ್ರರಂಗ ಕಂಗಾಲಾಗಿತ್ತು. ಶಿವಣ್ಣ ಜೊತೆ ಸಿನಿಮಾ ಮಾಡಬೇಕು ಅಂತ ಕನಸು ಕಂಡವರು ಕುಗ್ಗಿ ಹೋಗಿದ್ದರು. ಇನ್ನು ಈಗಾಗಲೇ ಸಿನಿಮಾ ಮಾಡುತ್ತಿರುವವರು ಗಾಬರಿ ಬಿದ್ದಿದ್ದರು. ಆದರೆ ಕರುನಾಡ ಚಕ್ರವರ್ತಿ ಕ್ಯಾನ್ಸರ್ ವಿರುದ್ಧ ಗೆದ್ದು ಬರುತ್ತೇನೆ ಅನ್ನೋ ಅಚಲ ಧೈರ್ಯವಿತ್ತು. ಶಿವಣ್ಣ ಶಸ್ತ್ರಚಿಕಿತ್ಸೆ ಬಳಿಕ ಕ್ಯಾನ್ಸರ್ ಗುಣಮುಖರಾಗಿ ಬೆಂಗಳೂರಿಗೆ ಕಾಲಿಟ್ಟಿದ್ದಾರೆ. ಅದ್ಯಾವಾಗ ಶಿವಣ್ಣ ಬೆಂಗಳೂರಿಗೆ ಕಾಲಿಟ್ಟರು ಅಲ್ಲಿಂದ ಅವರ ಸಿನಿಮಾ ಚಟುವಟಿಕೆಗಳು ಕೂಡ ಚುರುಕಾಗುವುದಕ್ಕೆ ಶುರುವಾಗಿದೆ. ಗಾಂಧಿನಗರದ ಮಂದಿ ಶಿವಣ್ಣನ ಸಿನಿಮಾಗಳ ಬಗ್ಗೆ ಮಾತಾಡುವುದಕ್ಕೆ ಶುರು ಮಾಡಿದ್ದಾರೆ. ಅದು ಶಿವಣ್ಣನ 131ನೇ ಸಿನಿಮಾದ ಟೈಟಲ್. ಒಂದ್ ವೇಳೆ ಸಿನಿಮಾದ ಟೈಟಲ್ ಅದೇ ಆಗಿದ್ದರೆ ಹ್ಯಾಟ್ರಿಕ್ ಹೀರೋ ಫ್ಯಾನ್ಸ್ಗೆ ಹಬ್ಬವೇ ಸರಿ. ಶಿವಣ್ಣ US ನಲ್ಲಿ ಶಸ್ತ್ರಚಿಕಿತ್ಸೆ ಒಳಗಾಗುವುದಕ್ಕೂ ಮುನ್ನ ಕೆಲವು ಸಿನಿಮಾಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರು. ಅದರಲ್ಲಿ 131ನೇ ಸಿನಿಮಾ ಕೂಡ ಒಂದು. ಈ ಸಿನಿಮಾದ ಚಿತ್ರೀಕರಣ ನಡೆಯುತ್ತಿರುವಾಗ ಅಷ್ಟರಲ್ಲಿ ಅನಾರೋಗ್ಯಕ್ಕೆ ಒಳಗಾಗಿದ್ದರಿಂದ ಶಿವಣ್ಣ ಶೂಟಿಂಗ್ ಅನ್ನು ನಿಲ್ಲಿಸಿದ್ದರು. ಇನ್ನು 1 ತಿಂಗಳು ವಿಶ್ರಾಂತಿ ಪಡೆದ ಬಳಿಕ ಮತ್ತೆ ಆ ಸಿನಿಮಾ ಶುರುವಾಗಲಿದೆ. ಅದಕ್ಕೆ ಬೇಕಿರುವ ಸಕಲ ಸಿದ್ಧತೆಗಳನ್ನು ಚಿತ್ರತಂಡ ಮಾಡಿಕೊಳ್ಳುತ್ತಿದೆ. ಶಿವಣ್ಣನ 131ನೇ ಸಿನಿಮಾಗೆ ಕಾರ್ತಿಕ್ ಅದ್ವೈತ್ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ. ಈಗಾಗಲೇ ಶಿವಣ್ಣ ಕ್ಯಾರೆಕ್ಟರ್ ಹಾಗೂ ಲುಕ್ ಅನ್ನು ರಿವೀಲ್ ಮಾಡುವುದಕ್ಕೆ ಒಂದು ಟೀಸರ್ ಅನ್ನು ರಿಲೀಸ್ ಮಾಡಿದ್ದರು. ಆ ಟೀಸರ್ ಶಿವಣ್ಣ ಅಭಿಮಾನಿಗಳಿಗೆ ಸಖತ್ ಥ್ರಿಲ್ ಕೊಟ್ಟಿತ್ತು. ಆದರೆ ಚಿತ್ರತಂಡ ಟೈಟಲ್ ಅನ್ನು ರಿವೀಲ್ ಮಾಡಿರಲಿಲ್ಲ. 131ನೇ ಸಿನಿಮಾ ತಂಡದಲ್ಲಿ ಈ ಟೈಟಲ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತಿದೆಯಂತೆ. ಅಂದ ಹಾಗೆ ಗಾಂಧಿನಗರದ ಮಂದಿಯ ಬಾಯಿಯಲ್ಲಿ ಓಡಾಡುತ್ತಿರುವ ಆ ಟೈಟಲ್ ಯಾವುದು ಅಂದ್ರೆ ಬಂದ ನನ್ನ ರಾಜ. ಹೌದು, ಶಿವಣ್ಣ ನಟಿಸುತ್ತಿರುವ 131ನೇ ಸಿನಿಮಾದ ಟೈಟಲ್ ಬಂದ ನನ್ನ ರಾಜ ಅಂತ ಇಡುವುದಕ್ಕೆ ಚಿತ್ರತಂಡದಲ್ಲಿ ಚರ್ಚೆ ನಡೆಯುತ್ತಿದೆಯಂತೆ. ಅದರಲ್ಲೂ ಅಣ್ಣವರ ಹೆಸರು ಬರುವುದರಿಂದ ಎಲ್ಲ ವರ್ಗಕ್ಕೂ ಇಷ್ಟ ಆಗುತ್ತೆ ಅನ್ನೋ ಅಭಿಪ್ರಾಯ ವ್ಯಕ್ತವಾಗುತ್ತಿದೆಯಂತೆ. ಆದರೆ ಈ ಬಗ್ಗೆ ಚಿತ್ರತಂಡ ಇನ್ನೂ ಅಧಿಕೃತವಾಗಿ ಎಲ್ಲೂ ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ. ಪೊಲೀಸ್ ಕೇಳುವ ಪ್ರಶ್ನೆಗೆ ಅಚ್ಯುತ್ ರಾವ್ ಒಂದು ಡೈಲಾಗ್ ಹೊಡೆಯುತ್ತಾರೆ. ಕರ್ನಾಟಕಕ್ಕೆ ಬಂದು ಅವನ ಬಗ್ಗೆ ಗೊತ್ತಿಲ್ಲ ಅಂದರೆ ಕಾಡಿಗೆ ಬಂದು ಕಾಡಿನ ರಾಜ ಯಾರು ಅಂತ ಕೇಳಿದ ಹಾಗಾಯ್ತು ಎಂದು ಎನ್ನುತ್ತಾರೆ.
ಬಹುಶಃ ಈ ಡೈಲಾಗ್ಗೂ ಸಿನಿಮಾ ಟೈಟಲ್ಗೂ ಒಂದು ಲಿಂಕ್ ಅಂತೂ ಇರಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.